ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಹಾಕುವಂಥ ಡಿಸೈನು ಮದುವೆ ಹೆಣ್ಣಿನ ಬ್ರೈಡಲ್ ಸೀರೆಗೆ ಪರ್ಫೆಕ್ಟ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಕೋದು ಕೂಡ ಒಂದೇ ಸ್ಟೆಪ್ ಡಿಸೈನು, ಸ್ವಲ್ಪ ಜಾಸ್ತಿ ಥ್ರೆಡ್ ವರ್ಕ್ ಆಗಿರುತ್ತೆ. ಮಣಿ ಯಾರೆಲ್ಲ ಇಷ್ಟಪಡಲ್ವೋ ಈ ರೀತಿ ಥ್ರೆಡ್ ವರ್ಕ್ ಡಿಸೈನ್ ನೀವು ಮದುವೆ ಹೆಣ್ಣಿನ ಬ್ರೈಡಲ್ ಸೀರೆಗೆ ಹಾಕಿ ಕೊಡ್ಬೋದು. ಫಸ್ಟ್ ನೋಡಿ, ಇದಕ್ಕೆ ದಾರ ಬಂದು ನಾನಿಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇದಕ್ಕೆ ನಾನು 5 mm ಸೈಜ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ರೆಗ್ಯುಲರ್ ಆಗಿ ಗ್ರ್ಯಾಂಡಾಗಿ ಡಿಸೈನ್ ಹಾಕಿಬಿಟ್ಟು ಕುಚ್ಚನ್ನು ಹಾಕ್ತೀವಿ. ಸೊ ಈ ಕುಚ್ಚು ಬೇಡ ಅಂತ ಹೇಳ್ಬಿಟ್ಟು ಬೇರೆ ರೀತಿ ಟ್ರೈ ಮಾಡಿದ್ದೀನಿ. ನೋಡೋಣ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಏನಾದರೂ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನೋಡಿ, ಇದು ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ 2 ಸತೆ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, 2 ಸತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊ, ಕರೆಕ್ಟಾಗಿ ಆ ಪಾಯಿಂಟಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ 3 ಚೈನ್ ಲಾಕನ್ನು ಹಾಕಿದ ಮೇಲೆ ಮತ್ತೆ 1, 2, 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 1, 2, 3 ಚೈನ್ ಪೂರ್ತಿ ಎಳೆಯುತ್ತಾ ಅಲ್ಲದೇ ಲೂಸಾಗಿ ಅಲ್ಲದೇ ಕರೆಕ್ಟಾಗಿ ಲಾಕನ್ನು ಮಾಡ್ಕೊಳ್ಳಿ. ಇಲ್ಲಿ 3 ಸತಿ 3 ಚೈನ್ಗಳನ್ನ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಬೀಡನ್ನ ತೋರಿಸಿದ್ದೀನಲ್ವ, ಬೀಡನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಿಮಗೆ ಬೀಡ್ಸ್ ಬೇಡ, ನಮಗೆ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಹಾಕ್ಕೊತೀನಿ ಅನ್ನಂಗಿದ್ರೆ ಬೀಡ್ಸ್ ಹಾಕುವಂಥ ಜಾಗದಲ್ಲಿ ಸೇಮ್ 3 ಚೈನ್ ಹಾಕಿ ವರ್ಕನ್ನು ನೀವು ಮಾಡ್ಕೋಬೋದು. ಬಟ್ ಒಂದು ಬೀಡ್ಸ್ ಇರಲಿ ಅಂತ ಹೇಳಿ ನಾನು ಹಾಕಿದ್ದೀನಿ. ಯಾಕಂದರೆ ಮದುವೆ ಹೆಣ್ಣಿನ ಸೀರೆ ಆಲ್ಮೋಸ್ಟ್ ತುಂಬ ಹೈಲೈಟಾಗಿ ಗ್ರ್ಯಾಂಡಾಗೇ ಇರುತ್ತೆ. ಸ್ವಲ್ಪ ಡಿಸೈನ್ಗೆ ಅಲ್ಲಲ್ಲಿ ಒಂದೊಂದು ಬೀಡ್ಸ್ ಇದ್ದರೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಒಂದು ಬೀಡನ್ನ ಹಾಕಿದ್ದೀನಿ. ಬೀಡ್ ಲಾಕ್ ಮಾಡಿ ಆಮೇಲೆ ಪಲ್ಲುಗೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬೀಡ್ ಲಾಕನ್ನು ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಆದಷ್ಟು ಸ್ವಲ್ಪ ಎಡಗಡೆ ಇರುವಂಥ ದಾರನ ಟೈಟಾಗಿ ಎಳ್ಕೊಂಡಾಗ ಇಲ್ಲಿ ಚೈನ್ಗಳು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು 5 ಚೈನ್ನ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಫಸ್ಟ್ ಇಲ್ಲೇನು 3 ಚೈನ್ ಲಾಕ್ ಏನಿದೆಯಲ್ಲ ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ 5 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ 1, 2, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಮೇಲೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕನ್ನು ಮಾಡ್ಕೋಬೇಕು. ಈಗ 3 ಚೈನ್ ಮೇಲೆ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ರೈಟ್ ಸೈಡ್ ಕಡೆ ಸೀರೆನ ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ನೋಡಿ 2 ಸತಿ ದಾರನ ಸುತ್ಕೊತಾ ಇದ್ದೀನಿ. ಇಲ್ಲಿ ನಾವು 3 ಚೈನ್ ಹಾಕಿದ್ದೀವಲ್ವ, ಆ 3 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ನೀವು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಮೇಲೆ ಬೀಟ್ ಮೇಲೆ ಇರುವಂಥ 5 ಚೈನ್ ಏನಿದೆಯಲ್ಲ ಈ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಆದಷ್ಟು ಎಳೆಯುತ್ತಾ ಹಾಕ್ಕೊಂಡು ಕೂಡ ಬರುತ್ತೆ. ಅಂದರೆ ನಿಮಗೆ ಬಿಗ್ ಸೈಜ್ ಬೇಕು ಅಂದರೆ ಸ್ವಲ್ಪ 4 ಚೈನ್ಸನ್ನು ಹಾಕ್ಕೊಂಡು ಎಳೆಯುತ್ತಾ ನೀವು ಮೇಲೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೋದು. ಬಟ್ ಆದಷ್ಟು ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಹಂಗಾಗಿ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಬಂದಿದೆ. ಮತ್ತು ನೋಡಿ, ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಈಗ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗು ನಾವು ಬ್ಯಾಕ್ ಸೈಡಲ್ಲಿ ಕೂಡ ಟರ್ನ್ ಮಾಡ್ಕೊಂಡು 1 ಚೈನ್ ಹಾಕಿರ್ತೀವಲ್ವ, 3 ಚೈನು, ಅದು ಕೂಡ ಇಲ್ಲಿ ಡಬಲ್ ಕ್ರೋಶೆ ಕಂಬ ಥರ ನಾನಿಲ್ಲಿ ಕೌಂಟ್ ತೊಗೊಂಡು ಇಲ್ಲಿ 3 ಕೌಂಟಲ್ಲಿ ಲೆಕ್ಕ ಮಾಡಿ ಇಟ್ಕೊಂಡಿದ್ದೀನಿ ನಾನು. 1, 2, 3 ಇದು ಬಂದು 4ನೇ ತ್ರಿಬಲ್ ಕ್ರೋಶೆ ಕಂಬ. ಇದು ಬಂದು 5. ಮತ್ತು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಆಗಿ 6 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 6 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1, 2, 3, 4, 5
6 ಸತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 5 ಚೈನ ಹಾಕ್ಕೊಂಡಿದ್ದೀನಿ. 5 ಚೈನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇದೇ ಕೆಳಗಡೆ ಇರುವಂಥ 5 ಚೈನಲ್ಲಿ ಈ ಸೈಡಲ್ಲಿ ಕೂಡ ನಾನೀಗ 6 ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. 2 ಸತಿ ದಾರನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಸರಿ ದಾರನ ಸುತ್ತಕೊಳ್ಬೇಕು. ಮತ್ತು ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ಕಡೆ ಕೂಡ ನಾನು 6 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಈಗ 6 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಲಾಸ್ಟಲ್ಲಿ ಕೂಡ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 5 ಚೈನಲ್ಲಿ ಹಾಕೋದು ಬೇಡ, ಕೆಳಗಡೆ ಬೀಡ್ ಲಾಕ್ ಮಾಡಿದ್ದೀವಲ್ವ ಆ ಒಂದು ಪಾಯಿಂಟಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಲಾಕ್ ಮಾಡಿಕೊಂಡು ಆಮೇಲೆ ಈ ಆಚ್ ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ, ಆದಷ್ಟು ಎಳೆಯುತ್ತಾ ಬೇಡ, ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಮತ್ತೆ ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಈ ಆಚನ್ನ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೋಡಿ ನಾನು ಈ ಕಡೆ ಕೂಡ 3 ಚೈನ ಮಾಡ್ಕೊಂಡಿದ್ದೀನಿ. 3 ಚೈನ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ ಚೈನ್ಸನ್ನ ಮಾಡ್ಕೋಬೇಕು. 1 2 3 ಇಲ್ಲಿ 3 ಚೈನ್ ಹಾಕಿ ಲಾಕನ್ನು ಹಾಕಿದ್ದೀನಿ, ಮತ್ತು 3 ಚೈನ್ಗಳನ್ನ ಹಾಕಿದ್ದೀನಿ. 3 ಚೈನ್ಗಳನ್ನ ಹಾಕಿಬಿಟ್ಟು ನೋಡಿ ಸ್ಯಾರಿನ ಟರ್ನ್ ಮಾಡ್ಕೊತೀನಿ ಬ್ಯಾಕ್ ಸೈಡಲ್ಲಿ ಹಿಂದಕ್ಕೆ ತಿರ್ಸ್ಕೊಂಡ್ಮೇಲೆ ನೀಡಲ್ ಮೇಲೆ ಮತ್ತೆ 2 ಸತಿ ದಾರ ಸುತ್ಕೊತೀನಿ. 2 ಸತಿ ದಾರನ ಸುತ್ತಕೊಂಡು ಇಲ್ಲೇನು 6 ಸತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡಿದ್ದೀವಲ್ವ, ಮೇಲೆ ಇದರ ಕೌಂಟ್ ಆದರೂ ತೊಗೊಳ್ಳಿ, ಕೆಳಗಡೆಯಿಂದ ಕೌಂಟ್ ಆದರೂ ತೊಗೊಳ್ಳಿ. ಒಟ್ಟು ಈ ಕಡೆ 3 ತ್ರಿಬಲ್ ಕ್ರೋಶೆ ಕಂಬ, ಈ ಕಡೆ 3 ತ್ರಿಬಲ್ ಕ್ರೋಶೆ ಕಂಬನ ಬಿಟ್ಬಿಟ್ಟು ಮಿಡ್ಲಲ್ಲಿ ಇರುವಂಥ ಹೋಲಿಗೆ ಈ ಮೇಲೆ ಹಾಕುವಂಥ ಕಂಬ ಏನಿದೆಯಲ್ಲ ಆ ಹೋಲಿಗೆ ಹಾಕಬೇಕು. ಮತ್ತು 1 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ರೀತಿ 1 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಈಗ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ್ ಹಾಕಿದ ತಕ್ಷಣ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಇಲ್ಲಿ ನಾವು 5 ಚೈನ್ ಹಾಕಿದ್ದೀವಲ್ವ, ಡೈರೆಕ್ಟಾಗಿ ಈಗ ಮತ್ತೆ 1 2 3 ಬಿಟ್ಟು ಡೈರೆಕ್ಟಾಗಿ 5 ಚೈನಲ್ಲಿ ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಈ ರೀತಿ ಚೈನ್ನ ನೀವು ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು ವರ್ಕ್ ಅನ್ನೋದು ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೇಮ್ ಮತ್ತೆ 3 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಇಲ್ಲಿ 5 ಚೈನ್ ಏನಿದೆಯಲ್ಲ, ಮತ್ತು ಇದೇ 5 ಚೈನಲ್ಲಿ ಮತ್ತೆ 1 ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಇದೇ 5 ಚೈನಲ್ಲಿ ಮತ್ತೆ 1 ತ್ರಿಬಲ್ ಕ್ರೋಶೆ ಕಂಬ. ಟೋಟಲಾಗಿ ಈ 5 ಚೈನಲ್ಲಿ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಅದು ಮೇಲೆ 3 ಚೈನ್ ಹಾಕಿದ ಮೇಲೇ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಈ ರೀತಿ ನೋಡಿ 4 ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಚೈನಲ್ಲಿ ಹಾಕಿದ್ದೀನಿ. ಈಗ ಮತ್ತೆ ಸೇಮ್ 3 ಚೈನ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 1 2 3 ಮೂರನೇ ಗ್ಯಾಪಿಗೆ ಮತ್ತೆ ಈಗ ನಾನು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಳ್ಳೋಣ. ಮತ್ತು ಮೂರನೇ ತ್ರಿಬಲ್ ಕ್ರೋಶೆ ಕಂಬನ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ 1 ತ್ರಿಬಲ್ ಕ್ರೋಶೆ ಕಂಬ, ಮತ್ತು ಈಗ 3 ಚೈನ್ ಹಾಕೋಬೇಕು. ಮತ್ತು ಈಗ ಡೈರೆಕ್ಟಾಗಿ ಕೆಳಗಡೆ ಏನು ತ್ರಿಬಲ್ ಕ್ರೋಶೆ ಕಂಬ 3 ಚೈನ್ ಏನಿದೆಯಲ್ಲ ಅದ್ರ ಒಳಗಡೆ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಬ್ಯಾಕ್ ಸೈಡಲ್ಲಿ ಫಸ್ಟಿಗೆ ಮೇಲೆ 3ನೇ ಸ್ಟೆಪ್ ಬಂದು ಈ ರೀತಿ ಚೈನ್ಸ್ ಅನ್ನೋದು ಈ ಒಂದು ಡಿಸೈನ್ಗೆ ನೀವು ಹಾಕ್ಕೋಬೇಕು. ಒಂದೇ ಸ್ಟೆಪ್ ಡಿಸೈನು ತುಂಬ ಬಿಗ್ ಆಚ್ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಇಲ್ಲಿ 3 ಚೈನ್ಸ್ ಏನಿದೆಯಲ್ಲ, ಮತ್ತು ಈಗ 1 2 3 ಚೈನ ಹಾಕ್ಕೊಂಡು ಲಾಸ್ಟಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದ್ದೀವಲ್ವ ಆ ಎಂಡಿಗೆ ಮತ್ತೆ ಈಗ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ 2 ಲಾಕ್ ಹಾಕಿರ್ತೀವಲ್ವ ಆ ಗ್ಯಾಪಿಗೆ ಈ 3 ಚೈನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಮತ್ತೆ ಸೀರೆನ ಸೀದಾ ಕಡೆ ತಿರ್ಸ್ಕೋಬೇಕು, ಅಂದರೆ ರೈಟ್ ಸೈಡಲ್ಲಿ ಮತ್ತೆ ಟರ್ನ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿ
2 ಚೈನ್ ಏನು ಹಾಕಿದಲ್ಲ 3 ಚೈನ್ ಮೇಲೆ 3 ಚೈನ್ ಏನು ವರ್ಕ್ ಮಾಡ್ಕೊಂಡಿದ್ದೀವಲ್ವ, ಈಗ ನೋಡಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ ಏನಿದೆಯಲ್ಲ ಈ 3 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಆ 3 ಚೈನ್ ಲೆಂತಿಗೆ ಎಳ್ಕೊಂಡು ನೀವು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 3 ಚೈನ್ ಒಳಗಡೆ ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಟೋಟಲ್ ಆಗಿ ಇಲ್ಲಿ ನಾನು ಈ ಒಂದು 3 ಚೈನಲ್ಲಿ 5 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಕೌಂಟ್ ತೊಗೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. 1 2 3 4 ಆಗಿದೆ. ಸೊ ಬ್ಯಾಕ್ ಸೈಡಲ್ಲಿ ಹಾಕ್ಕೊಂಡಿರುವಂಥ ಚೈನ್ ಕೂಡ ಕೌಂಟ್ ತೊಗೋಬೋದು, ಇಲ್ಲಾಂದರೆ ಹಾಗೆ ಕೂಡ ಅದು ಕೌಂಟ್ ತೊಗೊಂಡ್ರೆ 6 ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು 5 ಡಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈ ಕಂಬದ ಮೇಲೆ ಒಂದು ಹೋಲ್ ಏನಿರುತ್ತೆ ಆ ಒಂದು ಪಾಯಿಂಟ್ ನೋಡಿಕೊಂಡು ಅಲ್ಲಿ ನೀಡಲ್ನ ಹಾಕಿ ಇದನ್ನು ಒಂದು ಸತಿ ನೀವು ಲಾಕ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಕಂಬ ಹಾಕಿ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 ಚೈನ್ 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತೆ ಈ 3 ಚೈನಲ್ಲಿ ಮತ್ತೆ ಈಗ 5 ಟೈಮ್ ನೀವು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ನಾವು ಏನು ಚೈನ್ಗಳ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವೋ ಆರ್ಚ್ಗಳನ್ನ ಈಗ ಪ್ರತಿಯೊಂದು 3 ಚೈನ್ ಏನಿದೆಯೋ ಅಲ್ಲಿ ನೀವು 5 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಈ ರೀತಿ ವರ್ಕನ್ನು ಮಾಡಿಕೊಂಡು, ಸೊ ಲಾಸ್ಟಲ್ಲಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಚೈನ್ ಥರ ಇರುವಂಥ ಪಾಯಿಂಟ್ ಓಲ್ ಏನಿದೆ ಅಲ್ಲಿ ಈ ರೀತಿ ಲಾಕನ್ನು ಮಾಡಿಕೊಂಡು ಆಮೇಲೆ 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಕಡೆ ಇರುವಂಥ ಚೈನಲ್ಲಿ ಡಬಲ್ ಕ್ರೋಶೆಯನ್ನು ಹಾಕೋಬೇಕು. ಈಗ ನೋಡಿ 1 2 3 ಆರ್ಚ್ಗಳಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡಿದ್ದೀನಿ. 4ನೇ ಡಬಲ್ ಕ್ರೋಶೆ ಕಂಬದಲ್ಲಿ ಹಾಕೋಕ್ಕೆ ಮುಂಚೆ ಇಲ್ಲಿ ನಾನು ಆಲ್ರೆಡಿ 3 ಸತಿ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ ಮತ್ತೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಈ ಡಬಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಮೇಲೆ ಒಂದು ಸ್ವಲ್ಪ ಬಂದು ಮಿಡ್ಲೆ ಬರುವಂಥ ಆಚಿಗೆ ಒಂದು ರೀತಿ ಪಿಕೋಟ್ ಥರ ವರ್ಕ್ ಅನ್ನೋದು ಮಾಡಿದ್ದೀನಿ. ಈ ರೀತಿ ಪಿಕೋ ವರ್ಕ್ ಹಾಕಿದ ಮೇಲೆ ಸೇಮ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಸೈಡಲ್ಲಿ ಕೂಡ ನಾನು ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಮತ್ತೆ ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸತಿ. ಸೊ ಈ ರೀತಿ ಹಾಕಿದ ಮೇಲೆ ಮತ್ತೆ ಚೈನ್ ಮೇಲೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಮತ್ತು ಸೇಮ್ ಡಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಡೆ ಏನು ವರ್ಕ್ ಮಾಡ್ಕೊಂಡಿದ್ದೀನೋ ಈ ಕಡೆ ಕೂಡ ನಾನು ಅದೇ ರೀತಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಇಲ್ಲಿ ಏನು ನಿಮಗೆ ಚೇಂಜಸ್ ಆಗಲ್ಲ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ಲಾಸ್ಟಲ್ಲಿ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ. ಇನ್ನು ಎಂಡ್ ಮಾಡೋಕ್ಕೆ ಮುಂಚೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 3 ಚೈನ್ ಹಾಕಿದ್ದೀವಲ್ವ ಇದರೊಳಗಡೆಯಿಂದ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಕರೆಕ್ಟಾಗಿ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ತುಂಬ ನೀಟಾಗಿ ಬರುತ್ತೆ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ನೀವು ಆರಾಮಾಗಿ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಈ ಕಡೆಯಿಂದ ಈ ಕಡೆ ಅಂತ ಹಾಕುವಂಥ ಆಚೆಗೆ ಮಿಡ್ಲಲ್ಲಿ 2 ಚೈನ್ಸ್ ಗ್ಯಾಪ್ ಅನ್ನೋದು ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ಬೇಕಿದ್ರೆ ನಿಮಗೆ ಕುಚ್ಚು ಬೇಕಂದರೆ ಕುಚ್ಚನ್ನು ಹಾಕ್ಕೋಬೋದು, ಇಲ್ಲಾಂದರೆ ಹ್ಯಾಂಗಿಂಗ್ಸ್ ಟಸಲ್ಸ್ನ ಮಾಡಿಕೊಂಡು ಹ್ಯಾಂಗಿಂಗ್ ಇರುವಂಥ ಗ್ರ್ಯಾಂಡ್ ಆಗಿರುವಂಥ ಟಸಲ್ಸನ್ನು ಕೂಡ ನೀವು ಹಾಕ್ಕೋಬೋದು. ಈಗ ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. 2 ಆರ್ಚನ್ನ ಹಾಕಿದ್ದೀನಿ, ಯಾಕಂದರೆ ಮಿಡ್ಲಲ್ಲಿ ಯಾವ ರೀತಿ ಗ್ಯಾಪ್ ಕೊಡೋದು ಅಂತ ಗೊತ್ತಾಗಂತ ಅಂತ ಹೇಳಿಬಿಟ್ಟು ಒಂದು ಆರ್ಚನ್ನ ಕಂಪ್ಲೀಟಾಗಿ ಹಾಕಿಬಿಟ್ಟು ವಿಡಿಯೋನ ತೋರಿಸ್ತಾ ಇದ್ದೀನಿ. ಫಸ್ಟ್ ಆರ್ಚಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅದೇ ರೀತಿಯಾಗಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಇದನ್ನು ಹಾಕ್ತಾ ಇಲ್ಲ, ಬೇರೆ ಹ್ಯಾಂಗಿಂಗ್ಸ್ ಅನ್ನೋದು ಹಾಕ್ತಾ ಇದ್ದೀನಿ. ಇದು ಗ್ರ್ಯಾಂಡಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. 2 ಕಡೆ ಕೂಡ ಸೇಮ್ ಕಾಣುತ್ತೆ. ಇದೇನು ಉಲ್ಟಾ ಸೀದಾ ಡಿಸೈನ್ ಅಂತಾಗಲ್ಲ, ಒಂದು ರೀತಿ 2 in 1 ಡಿಸೈನ್ ಅಂತಲೇ ಹೇಳ್ಬೋದು. ನೀವು ಈ ಥರ ಸ್ಯಾರಿ ಪಲ್ಲು ಮಾಡಿದಾಗ 2 ಕಡೆ ಕೂಡ ಸೇಮ್ ಆಗಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಸ್ವಲ್ಪ ದೂರ ಹಾಕಿಬಿಟ್ಟು ಇದಕ್ಕೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಡಿಸೈನ್ ಸ್ವಲ್ಪ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಬದಲು ನಾನು ಈ ಥರ ಜುಮ್ಕಿ ಅನ್ನೋದು ಹಾಕಿದ್ದೀನಿ. ಇದು ಮೊನ್ನೆ ತಾನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಜುಮ್ಕಿನ ಯಾವ ರೀತಿ ಮಾಡೋದು ಅಂತ. ಹಂಗಾಗಿ ಈ ವಿಡಿಯೋದಲ್ಲಿ ಮತ್ತೆ ನಾನು ತೋರಿಸಿಲ್ಲ. ಸ್ವಲ್ಪ ಸ್ಕ್ರೋಲ್ ಮಾಡಿ ಬೇಗನೆ ಸಿಕ್ಬಿಡುತ್ತೆ ಇದ್ರದ್ದು ವಿಡಿಯೋ. ಆಲ್ರೆಡಿ ಮೇಲೆ ಥಂಬ್ನೇಲ್ ಮೇಲೇ ಈ ಥರ ಸೇಮ್ ಜುಮ್ಕಿ ಕಾಣಿಸುತ್ತೆ. ಆ ವಿಡಿಯೋ ನೋಡಿಕೊಂಡು ಜುಮ್ಕಿನ ನೀವು ಟ್ರೈ ಮಾಡ್ಕೋಬೋದು ಹೊಸಬ್ರಾಗಿದ್ದರೆ. ಸೊ ಆಲ್ರೆಡಿ ವಿಡಿಯೋ ನೋಡೋರಾಗಿದ್ದರೆ ಸೊ ಕುಚ್ಚು ಬದಲು ಈ ರೀತಿ ಕ್ರೋಶಕ್ಕೂ ಕೂಡ ನೀವು ಜುಮ್ಕಿನ ಅಟ್ಯಾಚ್ ಮಾಡ್ಕೋಬೋದು. ಮದುವೆ ಹೆಣ್ಣಿನ ಸೀರೆ ಆಲ್ರೆಡಿ ತುಂಬಾ ಹೆವಿ ಗ್ರ್ಯಾಂಡ್ ಲುಕ್ ಇರುತ್ತೆ. ಸೊ ಅಂಥ ಸೀರೆಗೆ ತುಂಬ ಹೆವಿ ಡಿಸೈನ್ ಕೇಳೋರು ಕೂಡ ಇರ್ತಾರೆ. ಸೊ ನಾರ್ಮಲಾಗಿ ಹಾಕೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಒಂದ್ಸತಿ ಡಿಸೈನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಹೆವಿ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇದು ಕೂಡ ಹೆವಿ ವರ್ಕ್ ಇದೆ, ಹಾಗೆ ಜಿಮ್ಕಿ ಕೂಡ ತುಂಬ ಹೆವಿ ವರ್ಕ್ ಇದೆ. ಆ ಹೆವಿ ವರ್ಕಿಗೆ ಮತ್ತು ಕಾಸ್ಟ್ಲಿ ಇರುವಂಥ ಬೀಡ್ಸ್ ಕೂಡ ನಾನು ಮೇಲೆ ಬ್ರೈಡಲ್ ಬೀಡ್ಸ್ ಕೂಡ ಅಟ್ಯಾಚ್ ಕೂಡ ಮಾಡಿದ್ದೀನಿ. ಇದಕ್ಕೆ ಲುಕ್ಕು ಬಂದಿರೋದೇ ಈ ಬೀಡ್ಸಿಂದ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಈ ಥರ ಅಟ್ಯಾಚ್ ಮಾಡಿ ನೋಡಿದೆ, ಬಟ್ ಅಂಥ ಹೆವಿ ಲುಕ್ ಏನು ಅನಿಸ್ಲಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಮೇಲೆ ಈ ರೀತಿ ಪಿಕೋ ಡಿಸೈನ್ ಇದೆ, ಇದು ಪಿಕೋ ಡಿಸೈನ್ ನವಿಲು ಡಿಸೈನ್ ಇದೆ. ಆ ಒಂದು ಡಿಸೈನ್ ಬೀಡ್ಸನ್ನು ನಾನು ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋಂಗಿದ್ರೆ ಇಲ್ಲಿ ಆಲ್ರೆಡಿ ನಿಮಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೋಲ್ಸ್ ಇದೆ. ನೀವು ಕಾಟನ್ ಥ್ರೆಡ್ಡಿಂದ ಕೂಡ ಅಟ್ಯಾಚ್ ಮಾಡ್ಕೋಬೋದು ಸೀರೆಗೆ. ಮತ್ತು ಗಮ್ ಪೇಸ್ಟ್ ಮಾಡುವಂಥ ಕೆಲಸ ಇರೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಆಚ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಕರೆಕ್ಟಾಗಿ ಈ ಒಂದು ಜುಮ್ಕಿ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ರೈಸ್ ವಿಷಯಕ್ಕೆ ಬರೋದಾದರೆ ಆಲ್ರೆಡಿ ನಾನು ಜುಮ್ಕಿದು ಸಪ್ರೇಟಾಗಿ ಪ್ರೈಸನ್ನು ಹೇಳಿದ್ದೀನಿ. ಸೀರೆಗೆ ಈ ಥರ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಎಷ್ಟು ಹಿಡಿಯುತ್ತೆ ಎಲ್ಲ ಅಂಜಾದು ನನಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 2000ಇಂದ 200ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಯಾರಾದರೂ ಹೊಸಬ್ರು ತುಂಬ ಹೆವಿಯಾಗಿ ಕೇಳಿದಾಗ ಈ ಡಿಸೈನ್ನ ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಕೂಡ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಹೆವಿಯಾಗಿ ಕೇಳಿದಾಗ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಕೇಳ್ತೀನಿ. ಒಪ್ಕೊಂಡ್ರೆ ಸೀರೆಗೆ ಹಾಕಿರುವಂಥ ಒಂದು ಲುಕ್ಕು ಮತ್ತು ಶಾರ್ಟಲ್ಲಾದರೂ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲಾಂದರೆ ಮತ್ತೆ ವೀಡಿಯೋ ಮಾಡಿ ಪೋಸ್ಟ್ ಕೂಡ ನಾನು ನಿಮಗೆ ಮಾಡಿಕೊಡ್ತೀನಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.